ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಫೋರ್ತ್ ವಿಡಿಯೋ. ಗಾಯ್ಸ್, ಇವತ್ತು ನಾವು ಮಾಡ್ತಿರೋದು ಏನಂದರೆ ಜಿಮ್ಗೆ ಹೋಗೋರಿಗೆ, ಅದರಲ್ಲೂ ಬಲ್ಕ್ ಮಾಡ್ತಿರೋರಿಗೆ ಈ ಥರ ಡ್ರೈ ಫ್ರೂಟ್ಸ್ ಇಂಗ್ರೀಡಿಯೆಂಟ್ಸ್ ಬೇಕು. ಅದೆಲ್ಲ ಮಿಕ್ಸ್ಚರ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಫಸ್ಟಲ್ಲಿ ಬಂದ್ಬಿಟ್ಟು ಅಂಜೂರ. ಇದು ನಿಮಗೆ 250 ಗ್ರಾಮ್ಸ್ಗೆ 280 ರುಪೀಸ್ ಆಗುತ್ತೆ. ಇದು ನಿಮಗೆ 20 ಗ್ರಾಮ್ಸ್ಗೆ 50 to 60 ಕ್ಯಾಲರೀಸ್ ಸಿಗುತ್ತೆ. 20 ಗ್ರಾಮ್ಸ್ಗೆ 0.6 0.7 ಪ್ರೋಟೀನ್ ಇರುತ್ತೆ. 20 ಗ್ರಾಮ್ಸ್ಗೆ 2% ಫೈಬರ್ ಇರುತ್ತೆ. 0.1% ಫ್ಯಾಟ್ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಬಾದಾಮಿ, ಆಲ್ಮಂಡ್. ಇದು ನಿಮಗೆ 500 ಗ್ರಾಮ್ಗೆ 450 ರುಪೀಸ್ ಅಮೌಂಟ್ ಆಗುತ್ತೆ. ಇನ್ನ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇದು 20 ಗ್ರಾಮ್ಸ್ಗೆ ಕ್ಯಾಲರೀಸ್ ಬಂದ್ಬಿಟ್ಟು 120 to 125 ಕ್ಯಾಲರೀಸ್ ಬರುತ್ತೆ. ಪ್ರೋಟೀನ್ ಬಂದ್ಬಿಟ್ಟು 4% ಪ್ರೋಟೀನ್ ಬರುತ್ತೆ. ಟೋಟಲ್ ಫ್ಯಾಟ್ ಬಂದ್ಬಿಟ್ಟು 10% ಬರುತ್ತೆ. ಮತ್ತೆ ಫೈಬರ್ ಇದರಲ್ಲೂ ಸೇಮ್ ಇರುತ್ತೆ, 2% ಫೈಬರ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ಸ್ ಅಂದ್ರೆ ಖರ್ಜೂರ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರೋಟೀನ್ 0, ಫ್ಯಾಟ್ 0, ಫೈಬರ್ 0, ಶುಗರ್ 4% ಇರುತ್ತೆ. ಕ್ಯಾಲರೀಸ್ 20 to 24% ಕ್ಯಾಲರೀಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಾಕ್ ಡ್ರೈ ಗ್ರೇಪ್ಸ್. ಇದರಲ್ಲಿ ನಿಮ್ಗೆ 0% ಪ್ರೋಟೀನ್ ಇರುತ್ತೆ, 0% ಫ್ಯಾಟ್ ಇರುತ್ತೆ. 20 ಗ್ರಾಮ್ಸ್ಗೆ 60% ಕ್ಯಾಲರೀಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಓಟ್ಸ್ ಅಲ್ಲಿ ನೀವು ಯಾವ್ದಾದ್ರು ಓಟ್ಸ್ ತಗೊಳ್ಳಿ, ಬ್ರ್ಯಾಂಡ್ ನಾಟ್ ಮ್ಯಾಟರ್. ಓಟ್ಸ್ ಅಲ್ಲಿ ನಿಮ್ಗೆ 20 ಗ್ರಾಮ್ಸ್ಗೆ 70 to 78 ಕ್ಯಾಲರೀಸ್ ಬರುತ್ತೆ. 20 ಗ್ರಾಮ್ಸ್ಗೆ 2% ಪ್ರೋಟೀನ್ ಬರುತ್ತೆ. ಫ್ಯಾಟ್ 1%, ಫೈಬರ್ 2%, ಶುಗರ್ 0% ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಸ್ಕೆಟ್ ಯಾಕೆ ಹಾಕ್ತೀನಿ ಅಂದ್ರೆ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಬಿಸ್ಕೆಟ್ ಅಲ್ಲಿ ಓನ್ಲಿ 10 to 30 ಗ್ರಾಮ್ಗೆ ಕ್ಯಾಲರೀಸ್ ಬಂದ್ಬಿಟ್ಟು 50 to 58 ಇರುತ್ತೆ. ಪ್ರೋಟೀನ್ 0.1% ಇರುತ್ತೆ. ಫ್ಯಾಟ್ ಬಂದ್ಬಿಟ್ಟು 1% ಇರುತ್ತೆ. ಫೈಬರ್ 0%, ಶುಗರ್ 3% ಇರುತ್ತೆ. ಕ್ರೀಮ್ ಬಿಸ್ಕೆಟ್ ಅಲ್ಲಿ 2 ಬ್ರ್ಯಾಂಡ್ ಇದಾವೆ. ಒಂದು ಅದು, ಇನ್ನೊಂದು ಈ ಬ್ರ್ಯಾಂಡ್. ಯಾವ್ದಾದ್ರಲ್ಲಿ ಏನೇನಿದೆ ಅಂತ ಗೊತ್ತಾಯ್ತಲ್ಲ. ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ. ಏನೂ ಇಲ್ಲ, ಸಿಂಪಲ್. ಫಸ್ಟು ಚೂಪ್ ಅಂತ ಇವನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಫಸ್ಟು ಬಾದಾಮಿದೆಲ್ಲ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆ ತಗೊಂಡು ಎಲ್ಲ ಅದಕ್ಕೆ ಹಾಕಿ, ಆಮೇಲೆ ಸ್ಟೌವಲ್ಲಿ ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಬಾದಾಮಿನ ಗೋಲ್ಡನ್ ಬ್ರೌನ್ ತನಕ ಹುರಿದು, ಆಮೇಲೆ ಆವಾಗಲೇ ಏನು ನೋಡಿದ್ವಲ್ಲ ಅಂಜೂರನ, ಅವನ್ನೆಲ್ಲ ಈ ಥರ ಕಟ್ ಮಾಡಿ ಸೈಡಲ್ಲಿ ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ಳಿ. ಡೇಟ್ಸ್ನು ಅದೇ ರೀತಿ ಮಾಡಿ ಕಟ್ ಮಾಡಿಕೊಂಡು ಸೈಡಲ್ಲಿ ಒಂದು ಬಾಕ್ಸ್ಗೆ ಎತ್ತಿಟ್ಕೊಳ್ಳಿ. ಆಮೇಲೆ ಪೀನಟ್ ತಗೊಳ್ಳಿ. ನಾನು ಪೀನಟ್ ಹೇಳೋದು ಮರ್ತ್ಬಿಟ್ಟೆ. ಪೀನಟ್ ಅಲ್ಲಿ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. ಪೀನಟ್ನ ಸ್ವಲ್ಪ ಬ್ರೌನ್ ಕಲರ್ ಆಗಿ ಹುರ್ಕೊಂಡು, ಆಮೇಲೆ ಒಂದು ಮಿಕ್ಸ್ಚರಲ್ಲಿ ಹುರಿದಿರೋ ಬಾದಾಮಿ ಮತ್ತು ಗ್ರೇಪ್ಸ್ನ ಹಾಕ್ಕೊಂಡು ಅವೆರಡನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈ ಥರ ಪೌಡರ್ ಸಿಗುತ್ತೆ. ಇದನ್ನು 2 ಟೈಮ್ಸ್ ಮಿಕ್ಸ್ ಮಾಡಬೇಕು. 2 ಟೈಮ್ಸ್ ಮಿಕ್ಸ್ಚರ್ ಆದಮೇಲೆ ಸ್ವಲ್ಪ ಆ ಶೇಂಗಾನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಈ ಥರ ಬರುತ್ತೆ. ಡ್ರೈ ಫ್ರೂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಹೇಗೆ ಮಿಕ್ಸ್ಚರ್ ಮಾಡ್ಕೋಬೇಕು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇಕ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.